ಸರ್, ಈಗ ಮರುಸರ್ವೆ ಆರಂಭ ಆಗೋದಕ್ಕೂ ಮೊದಲೇ ಕೆಲ ವಿರೋಧ ಪಕ್ಷದವರು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಯಾಕಂತೇಳಿದ್ರೆ ಹಲವರು ಮತಾಂತರ ಆಗಿದ್ದಾರೆ. ಅಂಥವ್ರನ್ನ ಈಗ ಕುರುಬ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಈ ಥರ ಲಿಂಗಾಯತ ಕ್ರಿಶ್ಚಿಯನ್ ಈ ರೀತಿಯಾಗಿ ಮೆನ್ಷನ್ ಮಾಡಿರೋದು ಇದು ಎಲ್ಲ ಒಂದು ಕಡೆ ಸರ್ವೆ ಆರಂಭಕ್ಕೂ ಮೊದಲೇ ಹಲವು ಅನುಮಾನಗಳನ್ನು ಹುಟ್ಟಾಗ್ತಿದೆ ಅನ್ನುವಂಥ ಒಂದು ಆರೋಪಗಳು ಬರ್ತಾ ಇದ್ದಾವೆ. ಇದು ಯಾವ ಕಾರಣದಿಂದ ಅದನ್ನೆಲ್ಲ ರೇಸ್ ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ನಾನು ಕ್ರಿಯೇಟ್ ಮಾಡಿದ್ದಲ್ಲ, ನಮ್ಮ ಕಮಿಷನ್ ಕ್ರಿಯೇಟ್ ಮಾಡಿದ್ದಲ್ಲ. ಮುಂಚಿನ ಕಮಿಷನ್ನಲ್ಲಿ ಇವೇ ಜಾತಿಗಳನ್ನೇನು ಮೆನ್ಷನ್ ಮಾಡಿದ್ದೀವಿ ಇವೆಲ್ಲ ಇತ್ತು. ಇದನ್ನು ತಗೊಂಡು ಸರ್ವೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ತಮ್ಮದು ಇದು ಕಾಸ್ಟ್ ಅಂತ ಐಡೆಂಟಿಫೈ ಮಾಡಿದ್ದಾರೆ. ನೀವು ಹೇಳಿದ್ರಲ್ಲ, ಆ ಕ್ರಿಶ್ಚಿಯನ್ನು ಈ ಕ್ರಿಶ್ಚಿಯನ್ನು ಅವ್ರದ್ದು ಹೆಸರು ಬರ್ಕೊಂಡು ಅದನ್ನು ಸರ್ವೆಯಲ್ಲಿ ಜನ್ರೇಟ್ ಆಗಿದೆ. ನಾವು ಈಗ ಪಟ್ಟಿ ತಯಾರು ಮಾಡಿದ್ದು ಯಾಕಂದರೆ ಆಲ್ಫಾಬೆಟಿಕಲ್ ಆರ್ಡ್ರ್ನಲ್ಲಿ ಡೌನ್ಲೋಡ್ ಆದರೆ ಈಸಿಯಾಗಿ ಐಡೆಂಟಿಫೈ ಮಾಡಿ ಫಿಲ್ ಮಾಡಲಿಕ್ಕೆ ಆಗ್ತದೆ ಅಂತ. ಅದು ಒಂದೇ ಕಾರಣಕ್ಕೆ ನಾವು ಒಂದು ರಿಲೀಸ್ ಮಾಡಿ ನೋಟಿಫಿಕೇಷನು 1400 ನಮ್ಮ ದೃಷ್ಟಿಯಲ್ಲಿ ಕಾಸ್ಟ್ಗಳಿದ್ದಾವೆ. ಯಾವುದಾದ್ರೂ ಬಿಟ್ಟು ಹೋಗಿದ್ದರೆ ಸೇರಿಸಲಿಕ್ಕೆ ಪ್ರಾವಿಷನ್ ಇದೆ. ನಮಗೆ ಕೊಡಿ ಯಾವುದಾದ್ರೂ ತಪ್ಪು ಹೋಗಿದ್ರೆ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಎಡಿಷನ್ ಆಗಿ ಈಗ 1574 ಕಾಸ್ಟ್ ಬರ್ತದದು, ಒನ್ ಆಫ್ಟರ್ ದಿ ಅದರ್ ಗಿಟ್ಸ್. ಈಗ ನಾನು ಬಂದೆ ತಮ್ಮ ಮನೆ ಹತ್ರ, ತಮ್ಮ ಕಾಸ್ಟ್ ಯಾವುದು ಅಂತ ಕೇಳ್ತೀರಿ, ನೀವು ಒಕ್ಕಲಿಗ ಅಂತ ಹೇಳ್ತೀರಿ. ಕೆ ಅಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ನಿಂದ ಇದ್ದರೆ ಒಕ್ಕಲಿಗ ಅಂತ ಪ್ರೆಸ್ ಮಾಡಿದರೆ ಒಂದು ಕೋಡ್ ಜನ್ರೇಟ್ ಆಗ್ತದೆ. ಬಂದವ್ರಿಗೆ ಕೇಳ್ತಾರೆ ನೀವು ಇದೇನಾ ಅಂತ, ಅವ್ರು ಹೌದು ಅಂದಮೇಲೆ ಅದು ಪ್ರೆಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ರೆಕಾರ್ಡ್ ಆಗ್ತದೆ. ನಿಮಗೆ ಉಪಜಾತಿ ಇದೆ ಅಂತ ಕೇಳ್ತಾರೆ, ಅದರಲ್ಲಿ ಬೇರೆ ಬೇರೆ ಬರ್ತದೆ. ಇದೇನಾ ಅಂತ ಕೇಳ್ತಾರೆ, ಹೌದು ಅಂತಂದಮೇಲೆ ಅದು ಕೋಡ್ ಪ್ರೆಸ್ ಮಾಡಿದ ಮೇಲೆ ಅದು ರೆಕಾರ್ಡ್ ಆಗ್ತದೆ. ನಿಮ್ಮ ಜಾತಿ ಉಪಜಾತಿ ಬೇರೆ ಯಾವುದಾದ್ರೂ ಹೆಸರಿನಲ್ಲಿ ಪ್ರಚಲಿತ ಇದೆಯಾ ಅಂತ ಕೇಳ್ತಾರೆ, ಅದಕ್ಕೂ ಅವ್ರು ಆಪ್ಷನ್ ಕೊಡ್ತಾರೆ. ಅದನ್ನು ಹೌದು ಅಂತ ಬರ್ಕೊಂಡ್ರೆ ಅದನ್ನು ಬರಲಿಕ್ಕೆ ಪ್ರಾವಿಷನ್ ಇದೆ. ಇದು ಬರೀ ಎನ್ಯೂಮರೇಟರ್ಗೆ ಅತಿ ಶೀಘ್ರ ಸಮಯದಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಅನುಕೂಲ ಮಾಡಲಿಕ್ಕೆ ಮಾತ್ರ ನಾವು ಈ ಪಟ್ಟಿಯನ್ನು ತಯಾರು ಮಾಡಿ ಫೈನಲೈಸ್ ಮಾಡಿದ್ವಿ. ನಾವು ಯಾವುದು ಕ್ರಿಯೇಟ್ ಮಾಡಿಲ್ಲ. ಮುಂಚೆ ಏನಿತ್ತೋ ಅದನ್ನೇ ನಾವು ತೊಗೊಂಡಿದ್ದೀವಿ. ಮುಂಚೆ ಅವರಿಗೆ ಅಬ್ಜೆಕ್ಷನ್ ಇಲ್ದಿದ್ದವಾಗ ಈಗ ಯಾಕೆ ಸಡನ್ನಾಗಿ ಅಬ್ಜೆಕ್ಷನ್ ಬಂತು ಅಂತ ನನಗೆ ಅರ್ಥ ಆಗಲ್ಲ. ಕೆಲವರಿಗೇನು ತಿಳುವಳಿಕೆ ಇದೆ, ಈಗ ಬ್ರಾಹ್ಮಣ ಏನು ಕ್ರಿಶ್ಚಿಯನ್ ಅಂತ ಒಂದಿದೆ ಐಟಮ್, ಒಂದು ಸೀರಿಯಲ್ ನಂಬರ್ನಲ್ಲಿ. ಇವರು ಯಾಕೆ ಇದನ್ನು ಈ ಥರ ಮಾಡ್ತಾಯಿದ್ದಾರೆ ಅಂತ ತಪ್ಪು ಕಲ್ಪನೆಯಲ್ಲಿ ಅಬ್ಜೆಕ್ಷನ್ ತೊಗೊಳ್ಬೋದು. ಬಟ್ ನಾವು ಯಾವಾಗ ಎನಲೈಸ್ ಮಾಡ್ತೀವಿ, ನಾವು ಕ್ರಿಶ್ಚಿಯನ್ನೆಲ್ಲ ಸಪ್ರೇಟ್ ಮಾಡಿ ಅದಕ್ಕಷ್ಟಕ್ಕೆ ಸೀಮಿತವಾಗಿ ಅನಲೈಸ್ ಮಾಡೋದು. ಆದ್ದರಿಂದ ನಾವು ಹೊಸ ಕ್ರಿಯೇಟ್ ಮಾಡಿ ಅವರಿಗೆ ನಾವು ಇದನ್ನು ಕ್ಲಾಸಿಫೈ ಮಾಡಿ ಅವ್ರಿಗೆ ಬೆನಿಫಿಟ್ ಕೊಡ್ತೀವಿ ಅಂತಲ್ಲ. ಇದನ್ನು ನಾವು ಆಲ್ಫಾಬೆಟಿಕಲ್ ಆರ್ಡರ್ನಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಮುಂಚೆ ಯಾವುದು ಪ್ರಚಲಿತ ಇತ್ತೋ ಅದನ್ನೇ ತೊಗೊಂಡಿದ್ದೀವಿ. ನಾವು ಯಾವುದು ಸೇರಿಸಿಲ್ಲ. ನಾವು ಇದು ನಮ್ಮ ಕ್ರಿಯೇಷನ್ ಅಲ್ಲ. ಸುಮ್ಮನೆ ನಮ್ಮ ಮೇಲೆ ಬ್ಲೇಮ್ ಮಾಡಿ ಏನು ಅವರು ಸಾಧಿಸ್ಲಿಕ್ಕೂ ಇಲ್ಲ. ನಾವು ಯಾವುದು ಒಂದು ನಮ್ಮ ಸ್ವೇಚ್ಛೆಯಿಂದ ಕ್ರಿಯೇಟ್ ಮಾಡಿ ಹಾಕಿಲ್ಲ. ಇದು ಜನರು ಮುಂಚೆ ತಮ್ಮದು ಇಂಥದ್ದು ಅಂತ ಹೇಳಿದ್ದಕ್ಕೆ, ಅದರಿಂದ ದತ್ತಾಂಶ ಕಲೆಕ್ಟ್ ಆಗಿದ್ದಕ್ಕೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಮಾತ್ರ ನಾವು ಅದನ್ನು ಉಪಯೋಗಿಸಿದ್ದೀವಿ. ಸೊ ಅದು ತಪ್ಪು ಕಲ್ಪನೆಯಲ್ಲಿ ಯಾರಾದರೂ ಏನಾದರೂ ಹೇಳಿದರೆ ನಾನೇನು ಐ ಕ್ಯಾಂಟ್ ಹೆಲ್ಪ್ ಇಟ್. ಅನಲೈಸ್ ಮಾಡುವಾಗ ನಮ್ಗೆ ಗೊತ್ತಾಗ್ತದೆ ಯಾರು ಮೋಸ್ಟ್ಲಿ ಅವರು ಎಲ್ಲ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಇದ್ದರೆ ಅವರು ಆ ಥರ ಬರ್ಕೊಳ್ತಾರೆ. ಅಂದರೆ ಅವ್ರದ್ದು ಸರ್ಟಿಫಿಕೇಟ್ ಒಂದಿರ್ತದೆ, ಕನ್ವರ್ಟ್ ಆಗಿರ್ತಾರೆ. ಅವ್ರು ಬಂದವಾಗ ಅವ್ರಿಗೆ ಹೇಳಿರ್ತಾರೆ ನೀವು ಈ ಥರ ಬರೀರಿ ಅಂತ, ಬರೆದಿರ್ಬೋದು. ಅದನ್ನು ನಾನು ಅವ್ರಿಗೆ ಸ್ಟಾಪ್ ಮಾಡಲಿಕ್ಕೆ ಆಗಲ್ಲ. ಬಟ್ ನೀವು ಹೀಗೆ ಬರೆದಿದ್ದೀರಿ, ತಪ್ಪು ಬರೀತಾ ಇದ್ದೀರಿ ಅಂತ ನಾವು ಅವ್ರನ್ನ ಸರ್ವೆಯಲ್ಲಿ ಬಿಟ್ಟು ಹಾಕಲಿಕ್ಕೂ ಆಗೋದಿಲ್ಲ. ಅದು ಒಂದೇ ಕಾರಣಕ್ಕೆ ನಾವು ಅದನ್ನು ಲೀಸ್ಟನ್ನು ಫೈನಲೈಸ್ ಮಾಡಿ ಈಗ ಇವರಿಗೆ ಯಾರಿಗೆ ಸರ್ವೇಯರ್ಗೆ ಕೊಡ್ತಾ ಇದ್ದೀವಿ. ಅದು ಬಿಟ್ಟರೆ ಅದಕ್ಕೆ ಬೇರೆ ಏನೂ ಮೀನಿಂಗ್ ಇಲ್ಲ. ಅದರಿಂದ ಏನೂ ಯಾರಿಗೂ ತೊಂದರೆ ಆಗೋಲ್ಲ. ಯಾವುದು ಕಮ್ಯುನಿಟಿ ಹೆಚ್ಚು ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ನಾವು ಎನಲೈಸ್ ಮಾಡುವಾಗ ನಮ್ಗೆ ಗೊತ್ತಾಗ್ತದೆ ಯಾವುದಕ್ಕೆ ಸೇರಿದ್ದಾರೆ, ಯಾವ್ದು ಕಾಸ್ಟು, ಯಾವುದು ಧರ್ಮವನ್ನು ಸೇರ್ಕೊಂಡು ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಕಮಿಷನ್ ಮೆಂಬರ್ಸ್ ಇರ್ತಾರೆ. ಕಂಪ್ಲೀಟ್ ಆದಮೇಲೆ ನಮಗೆ 1 ತಿಂಗಳು ಟೈಮ್ ಇರ್ತದೆ ಅದನ್ನೇ ನೋಡಿಕೊಳ್ಳಿಕ್ಕೆ. ಅದನ್ನು ಈಗಾಗಲೇ ನಾವು
ಪಬ್ಲಿಷರೈಸ್ ಮಾಡಿದವಾಗ ಸಾವಿರಾರು ರಿಪ್ರೆಸೆಂಟೇಷನ್ಸ್ ಬಂದಿದ್ದಾವೆ ಇದೇ ವಿಷಯದಲ್ಲಿ. ಅವನ್ನೆಲ್ಲ ಓದ್ಕೊಂಡು ಸ್ಟಡಿ ಮಾಡಿ ಎಲ್ಲನೂ ಎಕ್ಸಾಮಿನ್ ಮಾಡಿ ಲೀಗಲ್ ಇಂಪ್ಲಿಕೇಶನ್ಸ್ ನೋಡಿಕೊಂಡು ಹಿಂದಿನ ಪ್ರೆಸಿಡೆಂಟ್ಸ್ ನೋಡಿಕೊಂಡು ತೀರ್ಮಾನ ಮಾಡ್ತಾರೆ ಆ ಸ್ಟೇಜ್ನಲ್ಲಿ. ಇದು ಸುಮ್ಮನೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲಿಕ್ಕೆ ನಾವು ಜನ್ರೇಟ್ ಮಾಡಿರೋದು. ಅದು ಹೇಳ್ಕೊಂಡು ತಿರುಗಾಡಿದರೆ ನಾವು ಅದಕ್ಕೆ ಏನು ಉತ್ತರ ಕೊಡೋ ಪರಿಸ್ಥಿತಿಯಲ್ಲಿಲ್ಲ. ಸರ್, ಅವರ ಕನ್ಫ್ಯೂಷನ್ಗೆ ನೇರವಾಗಿ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ ಸರ್. ಈಗ ಒಕ್ಕಲಿಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ನಾಯಕ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್ ಅಂತ ಇರುವಂಥವ್ರು ಬರೆಸಿದಾಗ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ವ್ಯಾಪ್ತಿಗೆ ಬರ್ತಾರೆ ತಾನೆ. ಕೊನೆಗೆ ನಾವು ಅನಲೈಸ್ ಮಾಡುವಾಗ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿಸ್ಬೇಕು, ಬೇರೆ ಕಡೆ ಸೇರಿಸ್ಲಿಕ್ಕೆ ಆಗ್ತದೆ. ಬಟ್ ನಾವು ನೀವು ಈಗ ಹೇಳ್ಕೊಳ್ಬೇಡಿ ಅಂತ ನಮ್ಗೆ ಹೇಳಲಿಕ್ಕೆ ಏನೂ ಹಾದಿ ಇಲ್ಲ. ಅವರಿಗೆ ತಾನು ಇಂಥ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಹೇಳಿದರೆ ಅದರಲ್ಲಿ ನಾವು ತೊಗೊಂಡಿರ್ತೀವಿ ಡಾಟಾ. ಬಟ್ ಎನಲೈಸ್ ಮಾಡುವಾಗ ಎಲ್ಲ ಕ್ರಿಶ್ಚಿಯನ್ಸು ಒಂದು ಸೇರಿಸಿ ಅವ್ರದ್ದೊಂದು ಗ್ರೂಪ್ ಮಾಡಿ ಅವರಿಗೆ ಏನು ಹಿಂದುಳಿಕೆ ಇದೆ ಅದನ್ನು ಅಸೆಸ್ ಮಾಡ್ತಾರೆ. ಈಗ ಇಂಡಿವಿಜುವಲ್ ಕಾಸ್ಟಿಗೆ ಅವರು ಹಿಂದುಳಿದಿದ್ದಾರೋ ಮುಂದೋಗಿದ್ದಾರೋ ಅಂತ ನೋಡೋದಿಲ್ಲ, ಅದನ್ನು ಗ್ರೂಪ್ ಮಾಡ್ತಾರೆ. ಭಾಳಷ್ಟು ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೆ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಎಷ್ಟಿದೆ ಈ ಕಾಸ್ಟ್ನಲ್ಲಿ, ಇದರಲ್ಲಿ ಅವು ಎಲ್ಲನೂ ಇಂಡಿವಿಜುವಲ್ ಕಾಸ್ಟನ್ನು ಆ ಯಾರ್ಡ್ ಸ್ಟಿಕ್ನಲ್ಲಿ ನೋಡೋದಿಲ್ಲ. ಎಲ್ಲ ಗ್ರೂಪ್ ಮಾಡಿಬಿಟ್ಟು ಇವರು ಈ ಲೆವೆಲ್ಲಿಗೆ ಹಿಂದುಳಿಕೆ ಇದೆ ಅಥವಾ ಮುಂದೋಗಿದ್ದಾರೆ ಅಂತ ನಮಗೆ ರಿಪೋರ್ಟ್ ಬಂದವಾಗ ಅದನ್ನು ಕ್ಲಬ್ ಮಾಡಿ ನಾವು ಅನಲೈಸ್ ಮಾಡಿ ಗೌರ್ಮೆಂಟಿಗೆ ರಿಪೋರ್ಟ್ ಮಾಡೋದು. ಸೊ ಅದರಿಂದ ಏನು ಕಾನ್ಸಿಕ್ವೆನ್ಸೇ ಇಲ್ಲ. ಸುಮ್ಮನೆ ಇದು ಮೀಡಿಯಾಕ್ಕೆ ಅಥವಾ ಪೊಲಿಟಿಷಿಯನ್ಸಿಗೆ ಹೇಳ್ಕೊಳ್ಳಿಕ್ಕೆ ಈ ಥರದ್ದು ಮಾತಾಡ್ಕೊಳ್ತಾರೆ. ಬಟ್ ಅದರಿಂದ ಯಾರಿಗೂ ಏನೂ ತೊಂದರೆ ಆಗೋದಿಲ್ಲ, ಅಷ್ಟು ಮಾತ್ರ ಹೇಳಬಲ್ಲೆ. ಅದರಿಂದ ಯಾವ ಸರ್ಟಿಫಿಕೇಟ್ ಇದ್ದದ್ದು ವಿಡ್ರಾ ಮಾಡೋದು ಅಥವಾ ಅಫೆಕ್ಟ್ ಆಗೋದಿಲ್ಲ. ಇದು ಬರೀ ನಾವು ಇದನ್ನು ಇನ್ಕಾರ್ಪೊರೇಟ್ ಮಾಡಿರೋದು ಸರ್ವೇಯರ್ಗೆ ಅನುಕೂಲ ಆಗಲಿಕ್ಕೆ ಆಲ್ಫಾಬೆಟಿಕಲ್ ಆರ್ಡ್ರ್ನಲ್ಲಿ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ. ಈಗ 2000 ಓದ್ತಾ ಕೂತ್ಕೊಂಡ್ರೆ 1 ಗಂಟೆ ಬೇಕು. ಇದು ಬರೀ ಅದು ಹೇಳಿದರೆ ಆಲ್ಫಾಬೆಟಿಕಲ್ ಪ್ರೆಸ್ ಮಾಡಿದರೆ ಇಮಿಡಿಯೇಟಾಗಿ ಬರ್ತದೆ. ಅವ್ರು ಕೇಳ್ತಾರೆ ಇದೇನಾ ಅಂತ. ಅದಷ್ಟೇ ಪರ್ಪಸ್ಸಿಗೆ ಇದನ್ನು ನಾವು ಅಳವಡಿಕೆ ಮಾಡ್ಕೊಂಡಿರೋದು, ನಾವು ಯಾವುದೂ ಕ್ರಿಯೇಟ್ ಮಾಡಿಲ್ಲ.